ನಿಮಗೆ ಮನಸ್ಸಿಗೆ ನೋವು ಮಾಡಿ ನಾನು ಹೇಗೆ ಸುಂದರಕ್ಕಾಗತ್ತೆ ಹೇಳಿ? ರೀ, ನನಗೆ ನಿಮ್ಮಿಂದ ಯಾವ ನೋವು ಆಗಿಲ್ಲ ರೀ. ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಯಾಕೆ ವಿಷಯ ಮುಚ್ಚಿಡ್ತಾ ಇದ್ದೀರಾ? ನನ್ನ ಹತ್ರ ಆದರೂ ಹೇಳ್ಕೋಬಹುದಲ್ವಾ? ನೋಡಿ, ನಿಮ್ಮ ಅಕ್ಕ ಬಂದು ಹೋದಾಗ್ಲಿಂದ ನೀವು ಹೀಗೆ ಡಲ್ ಆಗಿದ್ದೀರಾ, ಏನೋ ಕಳ್ಕೊಂಡಿರೋ ಥರ ಇದ್ದೀರಾ. ಯಾಕೆಂತ ನನಗೆ ಅರ್ಥ ಆಗ್ತಿಲ್ಲ. ಆದರೆ ಹೀಗೆ ನೀವು ಡಲ್ ಆಗಿರೋದನ್ನ ನೋಡ್ಕೊಂಡಿರೋದಕ್ಕೆ ನಂಗೆ ಆಗೋದಿಲ್ಲ. ನಿಮ್ಮ ನೋವಿನಲ್ಲೂ ನನಗೊಂದು ಪಾಲಿದೆ ಅಲ್ವಾ? ಅದಕ್ಕೆ ಹೀಗೆ ಮಾಡ್ಕೊಂಡಿದ್ದ. ದಯವಿಟ್ಟು ನೀವು ಹೀಗೆಲ್ಲ ಮಾಡ್ಕೋಬೇಡಿ. ನಿಮಗೆ ಕೈ ಮುಗಿತೀನಿ. ನನ್ನಿಂದ ನೀವು ಯಾಕೆ ಇದೆಲ್ಲ ನೋವು ಅನುಭವಿಸ್ಬೇಕು? ಯಾಕೆಂದ್ರೆ ನೀವು ನನ್ನ ಹೆಂಡತಿ. ಬರೀ ನನ್ನ ಹೆಂಡತಿ ಅಷ್ಟೇ ಅಲ್ಲ, ನೀವು ನನ್ನ ಪ್ರೀತಿಯ ದೇವತೆ. ದೇವತೆ ಅಂದ್ರೆ ನೀವು ಯಾವಾಗ ನನ್ನ ಪ್ರೀತಿ ಕೊಡ್ತಾನೆ ಇರಬೇಕು ಅಲ್ವಾ? ನನ್ನ ಜೀವನಕ್ಕೆ ಬರೋಕ್ ಮುಂಚೆ ನಾನು ಹೀಗೆ ಇದ್ದೆ ಚಿನ್ಮರಿ. ಯಾವಾಗಲೂ ಡಲ್ ಆಗಿರ್ತಾ ಇದ್ದೆ. ಮನೆಗೆ ಬಂದ್ಮೇಲೆ ಊಟ ಮಾಡಿದ್ಯಾ ಮಲಗದ್ಯಾ ಅಂತ ಕೇಳೋರು ಯಾರು ಇರಲಿಲ್ಲ. ಆದ್ರೆ ಈಗ ನೋಡಿ, ಈಗ ನನ್ನ ಜೀವನಕ್ಕೊಂದು ಅರ್ಥ ಬಂದಿದೆ ಅಲ್ವಾ? ಈಗ ನಿಮ್ಮನ್ನು ಕಳ್ಕೊಂಡು ನನ್ನ ಜೀವನ ಮಾಡೋ ಶಕ್ತಿ ಇಲ್ಲ. ಯಾಕೆ ಹೀಗೆ? ಯಾಕೆ ವಿಷಯ ಮುಚ್ಚಿಡ್ತಾ ಇದ್ದೀರಾ? ನಾನು ಏನು ಮಾಡಿದ್ದೀನಿ ಹೇಳಿ? ನೋಡಿ, ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು. ನನಗಷ್ಟೇ ಬೇಕಾಗಿರೋದು. ಸರಿ ರೀ, ನಾನು ಇನ್ಮೇಲೆ ಯಾವತ್ತೂ ಡಲ್ಲಾಗಿರಲ್ಲ. ನಗ್ತಾನೆ ಇರ್ತೀನಿ. ನಮಗೆ ನೋವಾಗೋ ಥರ ನಾನು ನಡ್ಕೊಳ್ಳಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮರಿ, ನೀವು ಯಾಕೆ ಕ್ಷಮೆ ಕೇಳಬೇಕು? ನಾನು ನಿಮ್ಗೆ ಎಕ್ಸ್ಪೆಕ್ಟ್ ಮಾಡೋದು ಬರೀ ನೀವು ನಗ್ನಗ್ತಾ ಸಂತೋಷವಾಗಿರ್ಬೇಕು ಅಂತ. ನನ್ನ ಜೀವನದಲ್ಲಿ ನೀವು ನನ್ನ ತಾಯಿಯಾಗಿ, ನನ್ನ ಸ್ನೇಹಿತೆಯಾಗಿ, ನನ್ನ ಹೆಂಡತಿಯಾಗಿ ಎಲ್ಲ ಪಾತ್ರದಲ್ಲೂ ಇರಬೇಕು. ನೀವು ನನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ನಿಮ್ಮ ಮಡಲದಲ್ಲಿ ನನ್ನ ಮಗುವಾಗ್ಬಿಡ್ಬೇಕು. ನನಗಿದೊಂದೇ ಆಸೆ. ನನ್ನ ಜೊತೆ ಇರ್ತೀರಾ ಅಲ್ವಾ? ನಾನು ಹಾಗೆ ಇರ್ತೀನಿ, ಯಾವಾಗಲೂ ಖುಷಿಯಾಗೇ ಇರ್ತೀನಿ. ಆದರೆ ದಯವಿಟ್ಟು ನೀವು ಇನ್ನೊಂದ್ಸತಿ ಹೀಗೆಲ್ಲ ಮಾಡ್ಕೋಬೇಡಿ. ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅದೆಲ್ಲ ನಿಮ್ಮ ಕೈಯಲ್ಲೇ ಇದೆ ಚಿನ್ಮರಿ. ನೀವು ನಗ್ನಗ್ತಾ ಸಂತೋಷವಾಗಿದ್ರೆ ಹೊಟ್ಟೆ ಹಸಿತಾ ಇದೆ. ಬಿಡ ಬಿಡು, ಬಾರ ಇಲ್ಲಿ. ಏನ್ರಿ ತಿನ್ನಕ್ಕೆ ಏನ್ ಮಾಡಿದ್ಯಾ? ಏನ್ರಿ ಮಾಡ್ಬೇಕಿತ್ತು? ಮಧ್ಯಾಹ್ನ ಊಟ ಮಾಡಿದೀರ ತಾನೆ? ಸಂಜೆ ಅಡುಗೆ ಆಗ್ತಾ ಇದೆ. ಅದು ಊಟ ಕಣೆ. ಈಗ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಕ್ಕೆ ಬೋಂಡ ಬಜ್ಜಿ ಈ ತರ. ಬಜ್ಜಿನ ಬೋಂಡನ ಮಾಡ್ಬೋದಲ್ಲ. ಹೊಟ್ಟೆ ನೋಡ್ಕೊಂಡಿದ್ದೀರೇನ್ರಿ? ಇವಾಗಿರೋದು ಸಾಲದ ನಿಮ್ಗೆ? ಏಯ್, ಇದು ಅದೃಷ್ಟದ ಲೆಕ್ಕ ಕಣೆ. ಬಡ್ಕೋಬೇಕು ಅದೃಷ್ಟಕ್ಕೆ. ಅಲ್ಲ ರೀ, ಮನೇಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪನಾದ್ರೂ ಯೋಚನೆ ಇದೆಯೇನ್ರಿ ನಿಮ್ಗೆ? ಯಾವಾಗ ನೋಡಿದ್ರು ಒಂದು ದುಡ್ಡು ಅಂತ ಬಡ್ಕೋತೀರಾ, ಇಲ್ಲ ತಿನ್ನಕ್ಕೇನಾದ್ರೂ ಕೊಡು ಅಂತ ಕೇಳ್ತಿರ್ತೀರಾ. ಬರೀ ಇಷ್ಟೇನಾ? ಇದೇನೆ ಒಳ್ಳೆ ಭದ್ರಕಾಳಿ ತರ ಆಡ್ತಿದ್ಯಾ? ಏನಾಯ್ತು ಅಂತಂದು? ಇನ್ನೇನ್ರಿ ಆಗ್ಬೇಕು? ಮನೇಲಿ ಮದುವೆ ಆಗಿರೋ ಒಂದು ಹೆಣ್ಮಗಳಿದ್ದಾಳೆ. ಅವಳ ಜೀವನಕ್ಕೆ ಏನಾದ್ರೂ ಒಂದು ದಾರಿ ತೋರಿಸ್ಬೇಕು ಅಂತ ಒಂದ್ ಸ್ವಲ್ಪನಾದ್ರೂ ಯೋಚನೆ ಇದೆಯಾ ನಿಮ್ಗೆ? ಅವಳಿಗೆ ಏನಾಗಿದೆ? ಚೆನ್ನಾಗಿದ್ದಾಳಲ್ಲ. ಅದೇ ನಿಮ್ಗೆಲ್ಲ ಹಾಗೆ ಅನ್ಸುತ್ತೆ. ಬರೀ ಮೇಲ್ನೋಟಕ್ಕೆ ಚೆನ್ನಾಗಿರೋದಲ್ಲ ರೀ, ಮನಸ್ಸಿನ ಒಳಗಡೆಯಿಂದ ಅವಳು ಎಷ್ಟು ನೋವು ತಿಂತಾ ಇದ್ದಾಳೆ ಅನ್ನೋದನ್ನ ತಿಳ್ಕೋಬೇಕು. ಈ ಮನೆಯವರಾಗಿ, ಅವಳು ಒಡ ಹುಟ್ಟದವರಾಗಿ ಅವಳ ನೋವಿಗೆ ನೀವೇನಾದ್ರೂ ಪರಿಹಾರ ಕೊಡಬೇಕು. ನೀನು ಮನೆಯವ್ರ ಪರ ವಹಿಸ್ಕೊಂಡು ಮಾತಾಡೋದ್ರಲ್ಲಿ 10% ನನ್ನ ಪರ ವಹಿಸ್ಕೊಂಡು ಮಾತಾಡಿದ್ರೆ ನಾನು ಏನೋ ಆಗಿರ್ತೀನಿ. ಇದನ್ನೇ ಬೇಡ ಅಂತ ಯಾವಾಗ ನೋಡಿದ್ರು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತೀರ. ಈ ಮನೆಯವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ರಿ. ಇದು ನಮ್ಮನೆ, ಇಲ್ಲಿರೋರೆಲ್ಲ ನಮ್ಮನೆಯವರು. ನಮ್ಮನೇನ ನಾವು ಸಾಯೋದ್ರೊಳಗಡೆ ಯಾವಾಗ ಬೇಕಾದ್ರೂ ಕಟ್ಟಿಸ್ಬೋದು. ಆದ್ರೆ ಅದಕ್ಕಿಂತ ಮೊದಲು ನಮ್ಮನೆ ಹೆಣ್ಮಗಳು ಕಣ್ಣೀರ್ ಹಾಕೋದನ್ನ ನಿಲ್ಲಿಸಿ ಅವಳ ಜೀವನಕ್ಕೆ ಏನಾದ್ರೂ ಒಂದು ದಾರಿ ತೋರಿಸಿ. ಏಯ್, ಸುಮ್ಮನೆ ಹೋಗೆ. ದೊಡ್ಡದಾಗ ಬಂದ್ಬಿಟ್ಲು ಹೇಳಕ್ಕೆ. ಜೀವನ ಅಂತೆ ದಾರಿ ಅಂತೆ. ನನ್ನ ದಾರಿ ಕಾಣಿಸ್ತೇನೆ, ನಾನು ಸುಮ್ಮನೆ ಕೂತಿದ್ದೀನಿ. ಇನ್ನು ಮನೆಯವರಿಗೆಲ್ಲ ದಾರಿ ತೋರಿಸ್ಬೇಕು. ಹೋಗ, ಬೋಂಡ ಮಾಡ್ಕಮ್ಮ. ಮಾಡ್ಕೊಂಡ್ಬರ್ತೀವಿ ಹಾಗಲಕಾಯಿ ಬೋಂಡ.
ವೆಂಕಣ್ಣ, ನೀವ್ ಅನ್ಕೊಳ್ತಿರುವ ಹಾಗೆ ನನ್ಗೆ ಈ ಮದ್ವೆ ನನ್ನ ಇಷ್ಟದ ವಿರುದ್ಧವಾಗಿ ನಡೀತಾ ಇದೆ. ಹಂಗಂತ ನನ್ನ ಪೂರ್ವಿ ಅವ್ರನ್ನ ಮದ್ವೆ ಆಗ್ತೀನಿ ಅಂತಲ್ಲ, ಅದ್ ಯಾವತ್ತೂ ಸಾಧ್ಯ ಇಲ್ಲ. ಈ ವಿಷಯನ ನಮ್ಮ ಮನೆಯವ್ರಿಗೂ ಹೇಳೋಕ್ಕಾಗ್ತೀನಿ. ಈ ಕಡೆ ನಾನೇ ತಾಳಿ ಕಟ್ಟಿದ್ದು ಅಂತ ಭಾವನವ್ರಿಗೆ ಲಕ್ಷ್ಮತೆನೂ ಹೇಳ್ಕೊಳಕ್ಕಾಗ್ದೇನೆ ಒದ್ದಾಡ್ತವ್ನಿ. ನನ್ನ ಪರಿಸ್ಥಿತಿ ಯಾವ ಶತ್ರುಗೂ ಬೇಡ. ಅದಕ್ಕೆ ಧೈರ್ಯ ಸಾಲ್ತಿಲ್ಲ ಕನ್ನಡ. ಅವ್ರ ಹತ್ರ ನಿಜ ಹೇಳ್ಕೋಬೇಕು ಅಂತ ಬಂದಾಗ್ಲಿಲ್ಲ ನನಗೆ ಭಯ ಆಗಿ ಸುಮ್ಮನಾಗ್ಬಿಡ್ತಾವನಿ. ಈಗ ಬೇರೆ ನಾನ್ ಮದ್ವೆ ಆಗೋ ಹುಡುಗಿಗೆ ಕಂಡ್ಕಾದೆ ಅಂದವ್ರೆ. ನಾನ್ ಮದ್ವೆ ಆಗಿರೋದು ಪಾವನಾರ್ನಂದ್ಮೇಲೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಾಗಿ ದೇವ್ರ ಬೇಡ್ಕೊಳಕ್ ಬಂದೀವಿ. ನನ್ಗೆ ಇದು ಬಿಟ್ರೆ ಬೇರೆ ದಾರಿ ಗೊತ್ತಿಲ್ಲ ಕನ್ನಡ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅಂದ್ರೆ ಭಾವನವ್ರಿಗೆ ಏನು ಆಗ್ಬಾರ್ದು. ಅಣ್ಣ, ಈ ಸಿದ್ದು ಎಲ್ರಿಗೂ ಬೇಕು. ಮನೆಯವರೆಲ್ಲರೂ ನನ್ನ ಮೇಲೆ ಶಾನ ಪ್ರೀತಿ ಇಟ್ಕೊಂಡವ್ರೆ. ಅಂದ್ರೆ ನನ್ನ ನಿರ್ಧಾರಕ್ಕಿಂತ ಅವ್ರ ನಿರ್ಧಾರನೇ ನಡೆಯೋದು. ಹಂಗಂತ ಅವ್ರ ಮಾತು ಮೀರಿ ಅವ್ರ ಕೆಟ್ಟ ಹೆಸರು ತರಕ್ಕೆ ನನಗೂ ಇಷ್ಟ ಇಲ್ಲ. ಹಾಗಂತ ಭಾವನವ್ರಿಗೆ ಮೋಸ ಮಾಡ್ತೀನಿ ಅಂತಲ್ಲ, ಅವ್ರ ಪ್ರೀತಿನ ಉಳಿಸ್ಕೋತೀನಿ. ನನ್ನ ಪ್ರೀತಿನ ಉಳಿಸ್ಕೋತೀನಿ. ನಾನು ಮಾಡಿರೋ ತಪ್ಪನ ಅವ್ರ ಹತ್ರ ಹೇಳಿ ಕ್ಷಮೆ ಕೇಳ್ತೀನಿ. ಅಲ್ಲಿ ಗಂಟ ಈ ವಿಷಯ ಯಾರ ಹತ್ರನೂ ಹೇಳ್ಬೇಡಿ. ನಮ್ಮಿಬ್ಬರನ್ನು ಒಂದ್ ಮಾಡ್ರು ಆ ದೇವ್ರೆ ಇದಕ್ಕೊಂದು ಪರಿಹಾರ ಕೊಡ್ತೇನೆ ಅಂತ ನಂದೀವಿ. ಅಲ್ಲಿವರೆಗೂ ನೀವು ವಿಷಯ ಯಾರಿಗೂ ಹೇಳ್ಬಿಡೋಣ.